ವರ್ಷಿಣಿ. ನನಗೆ ಇಷ್ಟವಾದ ಪಾತ್ರ ಅಮ್ಮನ ಪಾತ್ರ. ಅಮ್ಮ ಎಂದರೆ ಮಕ್ಕಳಿಗೆ ತುಂಬಾ ಇಷ್ಟ. ಅವರು ರುಚಿ ರುಚಿಯಾದ ಅಡುಗೆಗಳನ್ನು ಮಾಡುತ್ತಾರೆ. ಐಶ್ವರ್ಯ, ನನಗೆ ಪೊಲೀಸ್ ಎಂದರೆ ತುಂಬಾ ಇಷ್ಟ, ಏಕೆಂದರೆ ಅವರು 24 ಗಂಟೆ ಡ್ಯೂಟಿಯನ್ನು ಮಾಡುವುದರಿಂದ ನಾವೆಲ್ಲ ಸುರಕ್ಷಿತವಾಗಿದ್ದೇವೆ. ಆರತಿ, ನನಗೆ ಇಷ್ಟವಾದ ಪಾತ್ರ ಡಾಕ್ಟರ್. ನಾನು ಡಾಕ್ಟರ್ ಆಗಿ ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತೇನೆ. ಚಂದನ್, ನನಗೆ ಇಷ್ಟವಾದ ಪಾತ್ರ ಸೈನಿಕ. ನಾನು ಮುಂದೆ ಸೈನಿಕನಾಗಬೇಕು ಎಂದುಕೊಂಡಿದ್ದೇನೆ. ಪ್ರಕೃತಿ, ನನಗೆ ಇಷ್ಟವಾಗುವ ಪಾತ್ರ ಸೈನಿಕ ಪಾತ್ರ. ಸೈನಿಕರು ದೇಶವನ್ನು ರಕ್ಷಿಸುತ್ತಾರೆ. ಪ್ರಜ್ವಲ್, ನನಗೆ ಇಷ್ಟವಾದ ಪಾತ್ರ ಸೈನಿಕ, ಏಕೆಂದರೆ ಅವರು ದೇಶವನ್ನು ರಕ್ಷಿಸುತ್ತಾರೆ. ಸಂಜನಾ, ನನಗೆ ಇಷ್ಟವಾದ ಪಾತ್ರ ಶಿಕ್ಷಕರು, ಏಕೆಂದರೆ ಅವರು ನಮಗೆ ವಿದ್ಯಾಭ್ಯಾಸವನ್ನು ಕಲಿಸುತ್ತಾರೆ, ಹಾಗೆ ವಿದ್ಯಾ ಬುದ್ಧಿಯನ್ನು ಸಹ ಕಲಿಸುತ್ತಾರೆ. ಅವರಂತೆಯೇ ನಾನು ಆಗಬೇಕೆಂದುಕೊಂಡಿದ್ದೇನೆ. ನಿಶಾ, ನನಗೆ ಅಪ್ಪನ ಪಾತ್ರ ಇಷ್ಟ. ಹರ್ಷಿತಾ, ನನಗೆ ಟೀಚರ್ ಪಾತ್ರ ಇಷ್ಟ. ಸಿಂಚನ, ನನಗೆ ರೈತನ ಪಾತ್ರ ಇಷ್ಟ. ರೈತರು ಅನ್ನದಾತರು. ನನಗೆ ಪೊಲೀಸ್ ಪಾತ್ರ ಎಂದರೆ ಇಷ್ಟ, ಏಕೆಂದರೆ ಪೊಲೀಸ್ 24 ಗಂಟೆ ಡ್ಯೂಟಿ ಮಾಡಿ ನಮ್ಮನ್ನು ಸುರಕ್ಷಿತವಾಗಿ ರಕ್ಷಿಸುತ್ತಿದ್ದಾರೆ. ಮೋಹನ್, ಡ್ರೈವರ್ ಪಾತ್ರವಿಷ್ಟ, ಏಕೆಂದರೆ ಅವರು ವಾಹನಗಳನ್ನೆಲ್ಲ ಓಡಿಸಬಹುದು. ವರ್ಷಿಣಿ, ನನಗೆ ವೈದ್ಯರ ಪಾತ್ರ ಇಷ್ಟ. ವೈದ್ಯರು ನಮ್ಮ ಸಮಾಜದಲ್ಲಿ ಬಹಳ ಮುಖ್ಯವಾದ ವ್ಯಕ್ತಿ. ವಿನೋದ್, ನನಗೆ ರಾಜನ ಪಾತ್ರ ಇಷ್ಟ. ಅವರು ಹೇಳಿದ ಮಾತನ್ನೇ ಪಾಲಿಸಬೇಕು. ನನಗೆ ಇಷ್ಟವಾದ ಪಾತ್ರ ಸೈನಿಕ. ಸೈನಿಕರು ನಮ್ಮ ದೇಶದ ಗಡಿಯನ್ನು ಕಾಯುತ್ತಾರೆ. ನನಗೆ ಇಷ್ಟವಾದ ಪಾತ್ರ ನರ್ಸ್. ನಮ್ಮ ಶಾಲೆಯ ಪಕ್ಕದಲ್ಲಿ ಆರೋಗ್ಯ ಕೇಂದ್ರ ಆಸ್ಪತ್ರೆ ಇದೆ. ಎಲ್ಲರಿಗೂ ಕೂಡ ಉಚಿತವಾಗಿ ಇರುತ್ತದೆ. ತುಂಬ ಖುಷಿಯಾಯಿತು ಮಕ್ಕಳ. ಓದುವ ಆಂದೋಲನ ಕಾರ್ಯಕ್ರಮದಲ್ಲಿ 5ನೇ ವಾರದ ಪಾತ್ರಗಳ ಪರಿಶೀಲನೆ ಅನ್ನುವಂತಹ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಅತ್ಯಂತ ಕಡಿಮೆ ಸಮಯದಲ್ಲಿ ನಾನು ನೀಡಿದಂತಹ ಕಾರ್ಯಚಟುವಟಿಕೆಯಲ್ಲಿ ತಾವೆಲ್ಲರೂ ತಮಗೆ ಇಷ್ಟವಾದ ಪಾತ್ರಗಳನ್ನು ಆಯ್ಕೆ ಮಾಡಿಕೊಂಡು ಅವರ ಚಿತ್ರವನ್ನು ಬಿಡಿಸಿ ಚಿತ್ರ ಸಹಿತ ತಮ್ಮ ಅಭಿಪ್ರಾಯಗಳನ್ನು 2 ಸಾಲುಗಳಲ್ಲಿ ಮೆಚ್ಚಿಕೊಂಡು ಹೇಳಿದಂಥ ಮಕ್ಕಳಿಗೆ ನಾನು ಭಾಷಾ ಶಿಕ್ಷಕಿಯಾಗಿ ಎಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್.